ಆಗೋಲ್ಲ ಆಗೋಲ್ಲ ಆಗೋಲ್ಲ. ವೈಜಯಂತಿ, ನೀನು ಕೇಳ್ತಾ ಇರೋದು ಸಾಮಾನ್ಯವಾದ ವಸ್ತು ಅಲ್ಲ. ಚಕ್ರಾಪುರಿ ಅಧಿದೇವತೆ ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಧರ್ಮಾಧಿಕಾರಿ ಪಟ್ಟ. ಆ ಪಟ್ಟದ ಮಹತ್ವ ಏನು ಅಂತ ನಿನಗೆ ಗೊತ್ತಿದ್ಯಾ? ಅರಿವಿದ್ದೆ ಕೇಳ್ತಾ ಇರೋದು ವಿರೂಪಾಕ್ಷ. ನಿನ್ ಪಟ್ಟ ನನಗೆ ಬಿಟ್ಕೊಡು, ಶ್ರೀಚಕ್ರ ನಿಂದಾಗತ್ತೆ. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಧರ್ಮಾಧಿಕಾರಿ ಪಟ್ಟನ ನಾನು ಬಿಟ್ಟುಕೊಡೋದಿಲ್ಲ. ಹಾಗಿದ್ರೆ ಶ್ರೀಚಕ್ರದ ಆಸೆ ಬಿಟ್ಬಿಡು. ಶ್ರೀಚಕ್ರ ನನಗೆ ಬೇಕು. ಅದು ಬೇಕು, ಇದು ಬೇಕು. ದುರಾಸೆ ನಿನ್ಗೆ. ಶ್ರೀಚಕ್ರ ಸಿಕ್ಕಿದ್ಮೇಲೆ ನೀನೇ ಭಗವಂತ ಆಗ್ತೀಯಲ್ಲ. ಪಟ್ಟ ಇಟ್ಕೊಂಡು ಏನ್ ಮಾಡ್ತೀಯಾ? ಬಿಟ್ಕೊಡೋ. ಇಲ್ಲ, ನನ್ನ ಅಸ್ತಿತ್ವ ಇರೋದೇ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಧರ್ಮಾಧಿಕಾರಿ ಪಟ್ಟದ ಮೇಲೆ. ಜನ ನನ್ನನ್ನು ಗುರುತಿಸೋದು, ಬೆಂಬಲಿಸೋದು, ಜೈಕಾರ ಹಾಕೋದು ಎಲ್ಲ ಆ ಧರ್ಮಾಧಿಕಾರಿ ಪಟ್ಟದಿಂದಾನೆ. ಅದನ್ನೇ ಹೇಗೆ ಬಿಟ್ಕೊಟ್ಬಿಡ್ಲಿ ನಾನು? ನಿನಗಿನ್ನೂ ಅಧಿಕಾರದ ವ್ಯಾಮೋಹ ಬಿಟ್ಟಿಲ್ಲ. ಮನಸ್ಸಲ್ಲಿ ಇಷ್ಟೊಂದು ದುಷ್ಟ ಆಲೋಚನೆಗಳನ್ನು ಇಟ್ಕೊಂಡಿರೋ ನಿನಗೆ ಶ್ರೀಚಕ್ರ ಹೇಗೆ ದಕ್ಕತ್ ಹೇಳು? ಒಂದು ವೇಳೆ ದಕ್ಕದ್ರೂ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ನನ್ನ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡಬೇಡ ವೈಜಯಂತಿ. ಕಹಿ ಸತ್ಯಗಳನ್ನ ಹೇಳಿದ್ರೆ ನಿನಗೆ ಜೀರ್ಣಿಸ್ಕೊಳಕ್ಕಾಗೋದಿಲ್ಲ ಅಲ್ವಾ ವಿರೂಪಾಕ್ಷ? ನೀನು ನೋಡಿದ್ರೆ ಅಯ್ಯೋ ಪಾಪ ಅಂತ ಮರ್ಕ ಹುಟ್ಟುತ್ತೆ. ಈ ನಿನ್ನ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ ವೈಜಯಂತಿ. ನನಗೆ ಸಹಾಯ ಮಾಡ್ತೀಯೋ ಇಲ್ವೋ ಅಷ್ಟು ಹೇಳು. ನನ್ನ ಮಗನ್ನ ನಾನು ಹೇಳಿದ ಕೆಲಸಕ್ಕೆ ಒಪ್ಪಿಸ್ತೀಯೋ ಇಲ್ವೋ ಅಷ್ಟು ಹೇಳು ಸಾಕು. ನಿನ್ನ ಮಗನ್ನ ಈ ಕೆಲಸಕ್ಕೆ ಒಪ್ಪಿಸ್ತೀನಿ. ಆದರೆ ನೀನು ನಿನ್ನ ಧರ್ಮಾಧಿಕಾರಿ ಪಟ್ಟ ಬಿಟ್ಕೊಡ್ಬೇಕು. ಶೇಖರಿ, ನನಗಿಂತ ಬಂಗಾರಿನೇ ಹೆಚ್ಚಾದ ಅಲ್ಲ? ನನ್ನ ಮಾತಿಗೆ ಕಿಂಚಿತ್ತೂ ಬೆಲೆ ಇಲ್ಲ ನಿನಗೆ. ಈಗಷ್ಟೇ ಅವರಿಬ್ರು ಮನೇಲಿ ಇರ್ಲಿ ಅಂತ ಒಪ್ಕೊಂಡು ಹೋದ್ಯಲ್ಲಮ್ಮ. ಮಾತೆತ್ತಿದ್ರೆ ಸಾಯ್ತೀನಿ ಅಂತ ಹೊರಡ್ತೀಯ. ಈಗೇನು ಹೊಸ ರಗಳೆ ನಿಮ್ದು? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್